ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಇಪಿ ನ್ಯೂಡಲ್ಸಿಂದ ಡಿಫ್ರೆಂಟಾಗಿ ನ್ಯೂಡಲ್ಸ್ ಮಾಡೋದು ಹೇಗೆ. ಮನೆಯಲ್ಲಿ ಎಲ್ಲರೂ ಮಾಡ್ತಾರೆ ಅಲ್ವಾ ನ್ಯೂಡಲ್ಸು, ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. 10 ರುಪೀಸಿದು ಇಪಿ ನ್ಯೂಡಲ್ಸ್ ಬರುತ್ತೆ ಅಲ್ವಾ, ನಾನು ಅದನ್ನು 5 ಪ್ಯಾಕೆಟ್ ತೊಗೊಂಡಿದ್ದೀನಿ ಕಣ್ರಿ, 10 ರೂಪಾಯಿದ್ದು. ನೆಕ್ಸ್ಟು ನಾನಿಲ್ಲಿ 2 ಕ್ಯಾರೆಟು ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಆನಿಯನ್ 2, ಗ್ರೀನ್ ಚಿಲ್ಲಿ ಒಂದು 4ರಿಂದ 5. ಮತ್ತು ಇಪಿ ನ್ಯೂಡಲ್ಸಲ್ಲಿ ಮಸಾಲೆ ಬರುತ್ತೆ ಅಲ್ವಾ, ಅದನ್ನು ನಾನು 5 ಅದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕಣ್ರಿ ಒಂದು ಬೌಲಲ್ಲಿ. ನೋಡಿರಿ, ನಾನಿಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಳ್ಳೋಣ್ರಿ ಒಗ್ಗರಣೆಗೆ. ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ, ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ್ರಿ ಒಗ್ಗರಣೆಗೆ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ, ಗೋಲ್ಡನ್ ಕಲರ್ ಬರೋ ತನಕನೂ. ನೆಕ್ಸ್ಟು ಕ್ಯಾರೆಟ್ ಹಾಕ್ಕೊಳ್ಳೋಣ್ರಿ. ಕ್ಯಾರೆಟು ನೋಡ್ರಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕನ್ರಿ, ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ, ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ನೋದ್ರಿಂದ ನ್ಯೂಡಲ್ಸು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ದೊಡ್ಡರಿಂದ ಹಿಡಿದು ಅಜ್ಜ ಅಜ್ಜಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಣ್ರಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನ್ಯೂಡಲ್ಸು. ಇಪಿ ನ್ಯೂಡಲ್ಸು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ಇದಕ್ಕೆ ಒಂದು ಸ್ವಲ್ಪ ನಾವು ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ನಾವು ಟೀ ಕುಡಿತೀವಲ್ವ, ಅದರಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ, ಸಾಲ್ಟು. ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತರಕಾರಿ. ಇದು ಕ್ಯಾರೆಟು, ಬೀನ್ಸ್ ಇದ್ದರೆ ಬೀನ್ಸು ಹಾಕ್ಕೋಬೋದು ಕಣ್ರಿ. ನೆಕ್ಸ್ಟು ನೋಡಿ, ನಾನು ಇಪಿ ನ್ಯೂಡಲ್ಸು ಒಂದು 5 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದು ತಕ್ಕನಂಗೆ ನಾವು ನೀರು ಹಾಕ್ಕೋಬೇಕಾಗುತ್ತೆ ಕಣ್ರಿ. ನಾನಿಲ್ಲಿ 7 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಟೀ ಕುಡಿಯೋ ಲೋಟ ಇರುತ್ತೆ ಅಲ್ವಾ, ಆ ಲೋಟದಲ್ಲಿ 7 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಇಪಿ ನ್ಯೂಡಲ್ಸ್ದು ಮಸಾಲೆನೂ ಹಾಕ್ಕೊಳ್ಳೋಣ್ರಿ, ಅದರಲ್ಲೇ ಬರುತ್ತೆ ಅಲ್ವಾ ಮಸಾಲೆ. 5 ಪ್ಯಾಕೆಟನ್ನು ನಾನು ಒಂದೇ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಕಣ್ರಿ, ಅದನ್ನು ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಇದು ಚೆನ್ನಾಗಿ ಕುದಿ ಬರ್ಬೇಕನ್ರಿ. ಮುಚ್ಚಳಿಕೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ 15 ನಿಮಿಷ ವೇಟ್ ಮಾಡೋಣ್ರಿ. ನೋಡ್ರಿ, ಕುದಿ ಬಂದಿದೆ. ನೋಡ್ರಿ, ಈ ರೀತಿ ಕುದಿ ಬರಬೇಕು. ಇದಕ್ಕೆ ನಾವು ನ್ಯೂಡಲ್ಸ್ ಹಾಕ್ಕೊಳ್ಳೋಣ್ರಿ. ನಾನು ಆಲ್ರೆಡಿ ಅದನ್ನೆಲ್ಲ ಸ್ವಲ್ಪ ಒಂದೊಂದರಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ ಕಣ್ರಿ. ನೀವು ಸಹ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಪಿ ನ್ಯೂಡಲ್ಸ್ನ. ಮ್ಯಾಗಿ ಕೂಡ ಇದೇ ರೀತಿನೇ ಮಾಡ್ಬೋದು ಕಣ್ರಿ, ಏನು ಪ್ಯಾಕೆಟು ಚೇಂಜ್ ಅಷ್ಟೇ, ಹೆಸರು ಮಾತ್ರ ಚೇಂಜು. ಮ್ಯಾಗಿ, ಇಪಿ ನ್ಯೂಡಲ್ಸು ಎಲ್ಲ ನ್ಯೂಡಲ್ಸು ಒಂದೇ. ನೋಡ್ರಿ, ಇದು ಚೆನ್ನಾಗಿ ಬೇಯಬೇಕನ್ರಿ, ಒಂದು ಕಾಲು ಗಂಟೆನಾದರೂ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡ್ರಿ, ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಚೆನ್ನಾಗಿ ಬೇಯಬೇಕನ್ರಿ, ಇನ್ನೂ ಬೇಯಿಸ್ಕೊಳ್ಳೋಣ. ನೋಡ್ರಿ, ಇವಾಗ ಬೆಂದಿದೆ. ನೋಡ್ರಿ, ಚೆನ್ನಾಗಿ ಬೆಂದಿದೆ. ಒಂದು 20 ನಿಮಿಷನಾದರೂ ಬೇಯಿಸ್ಕೋಬೇಕನ್ರಿ ಚೆನ್ನಾಗಿ. ನಾನಿಲ್ಲಿ ಸ್ವಲ್ಪ ಉದುರು ಥರ ಮಾಡ್ತಾ ಇಲ್ಲ ಕಣ್ರಿ, ಸ್ವಲ್ಪ ಮೆತ್ತಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ್ರಿ, ಒಂದು ಅರ್ಧ ಬೌಲ್ ಕೊಬ್ಬರಿ ತುರಿ ಹಾಕ್ಕೊಳ್ಳಿ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಕಣ್ರಿ, ಬೆಳಗಿನ ಟಿಫನಿಗೆ. ಹಾಗಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಇಪಿ ನ್ಯೂಡಲ್ಸು ತುಂಬಾ ಟೇಸ್ಟಿ ಇರುತ್ತೆ ಕಣ್ರಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ.
ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೋಬೇಡಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.